ತಣ್ಣನೆಯ ಸಂಜೆಯಲ್ಲಿ ಒಬ್ಬ ಶಾಲಾ ಶಿಕ್ಷಕಿ ಬಸ್ ನಿಲ್ದಾಣದಲ್ಲಿ ನಿಂತಿದ್ದಳು. ಕೈಯಲ್ಲಿ ಅವಳ ಗಂಡನ ಆಸ್ಪತ್ರೆಯ ಬಿಲ್. ಅವಳು ಕಟ್ಟಲಾಗದಷ್ಟು ದೊಡ್ಡ ಮೊತ್ತ. ಅದೇ ಹೊತ್ತಲ್ಲಿ ಜನರ ಗದ್ದಲದ ನಡುವೆ ಒಂದು ಪರ್ಸ್ ಬಂದು ಅವಳ ಕಾಲಿನ ಬಳಿ ಬಿತ್ತು. ಆ ಪರ್ಸ್ನ ತುಂಬಾ ಹಣ, ಒಂದು ಪ್ರಾಣ ಉಳಿಸಬಹುದಾದಷ್ಟು. ಅದನ್ನು ತೆಗೆದುಕೊಂಡರೆ ಅವಳ ಬದುಕೇ ಬದಲಾಗಬಹುದು. ಅವಳು ಮುಂದೆ ಏನು ಮಾಡಿದಳು ಕೇಳಿದರೆ ನಿಮ್ಮ ಹೃದಯ ಒಂದು ಕ್ಷಣ ಜಲ್ಲನಿಸುತ್ತೆ. ಒಂದು ತಣ್ಣನೆಯ ಸಂಜೆಯಲ್ಲಿ ಸಣ್ಣದಾಗಿ ಮಳೆ ಸುರಿಯುತ್ತಿತ್ತು. ಹಳೆಯ ಬಸ್ ಸ್ಟಾಪ್. ಅಲ್ಲಿ ಅನನ್ಯ ನಿಂತಿದ್ದಳು. ಅವಳು 34 ವರ್ಷದ ಶಾಲಾ ಶಿಕ್ಷಕಿ. ಅವಳ ಕೈಯಲ್ಲಿ ಒಂದು ಆಸ್ಪತ್ರೆಯ ಬಿಲ್ ಮಡಚಿ ಹಿಡಿದಿದ್ದಳು. ಅದು ಅವಳ ಗಂಡನ ಮುಂದಿನ ಚಿಕಿತ್ಸೆಗಾಗಿ ಬೇಕಾಗಿದ್ದ ಹಣದ ಬಿಲ್. ಅದರ ಮೊತ್ತ 48,600 ರೂಪಾಯಿಗಳು. ಅನನ್ಯ ಕೈಗಳು ನಡುಗುತ್ತಿದ್ದವು. ಚಳಿಯಿಂದಲ್ಲ, ಬಿಲ್ನಲ್ಲಿರುವ ಪ್ರತಿಯೊಂದು ಸಂಖ್ಯೆಯು ಅವಳ ಹೃದಯದ ಮೇಲೆ ಬಿದ್ದ ಹೊರಲಾಗದಷ್ಟು ಭಾರದಿಂದ. ಅವಳು ಮನಸ್ಸಿನಲ್ಲಿ ಹೇಳಿಕೊಂಡಳು, ನಾಳೆ ಏನಾದರೂ ಮಾರ್ಗ ಹುಡುಕ್ಲೇಬೇಕು. ಅಷ್ಟರಲ್ಲಿ ಬಸ್ ಜೋರಾಗಿ ಬ್ರೇಕ್ ಹಾಕಿತು. ಜನರ ತಳ್ಳಾಟ, ಕೂಗಾಟ, ಗದ್ದಲದ ನಡುವೆ ಒಂದು ಭಾರವಾದ ಪರ್ಸ್ ಅನನ್ಯಾಳ ಕಾಲಿನ ಹತ್ತಿರ ಬಂದು ಬಿದ್ದಿತು. ಅವಳು ಸುತ್ತಮುತ್ತ ನೋಡಿದಳು. ಯಾರೊಬ್ಬರ ಸಣ್ಣ ಗುರುತು ಸಹ ಇಲ್ಲ. ನಂತರ ಆಕೆ ಆ ಪರ್ಸನ್ನು ತೆರೆದು ನೋಡಿದಳು. ಒಮ್ಮೆಲೆ ಅವಳ ಮನಸ್ಸಿನ ಭಾರ ಕಡಿಮೆ ಆಯಿತು. ಪರ್ಸ್ ಒಳಗೆ ಕಂತೆ ಕಂತೆ ಹಣವಿತ್ತು. ಅಷ್ಟು ಹಣ ಅವಳು ಒಮ್ಮೆಲೆ ಎಂದಿಗೂ ಹಿಡಿದಿರಲಿಲ್ಲ. ಆಸ್ಪತ್ರೆಯ ಬಿಲ್, ಔಷಧಿ, ಅವಳ ಗಂಡ ಅರುಣ್, ಬದುಕು, ಇವೆಲ್ಲವೂ ಆ ಪರ್ಸ್ನಲ್ಲಿ ಒಂದು ಕ್ಷಣ ಬಂದು ಹೋದವು. ಅವಳ ಮನಸ್ಸೊಳಗೆ 2 ಧ್ವನಿ ಜೋರಾಗಿ ಕೇಳಿಸುತ್ತಿತ್ತು. ಒಂದು, ಇದರ ಅವಶ್ಯಕತೆ ಈಗ ನಿನಗೆ ಹೆಚ್ಚು ಇದೆ, ಇದನ್ನು ನೀನೇ ಇಟ್ಕೋ. ಇನ್ನೊಂದು, ಇದು ನಿನಗೆ ಸೇರಿದ್ದಲ್ಲ, ಇದನ್ನು ಮರಳಿ ಕೊಡಬೇಕು. ಹೀಗೆ ಯೋಚಿಸುತ್ತಾ ಅವಳು ಜನರ ನಡುವೆ ಕಣ್ಮರೆಯಾದಳು. ಬಸ್ ಹೊರಟಿತು. ಅನನ್ಯ ಮಾತ್ರ ಒಬ್ಬಳೇ. ಕೈಯಲ್ಲಿ ಅವಳ ಗಂಡನ ಜೀವ ಹಾಗೂ ಅವಳ ಜೀವನ. ಅಂದು ರಾತ್ರಿ ಮನೆಯ ಟೇಬಲ್ ಮೇಲೆ ಪರ್ಸ್ ಮೌನವಾಗಿ ಬಿದ್ದಿತ್ತು. ಆದರೆ ಅದರ ಆ ಮೌನವೇ ಅವಳ ಬದುಕಿನಲ್ಲಿ ಕೇಳಿದ್ದ ಜೋರಾದ ಶಬ್ದ. ಅವಳ ಗಂಡ ಅರುಣ್ ಹಾಸಿಗೆಯಲ್ಲಿ ಉಸಿರಾಟದ ಸಮಸ್ಯೆಯಿಂದ ಹೋರಾಡುತ್ತಿದ್ದ. ಅವಳು ಅವನ ಕೈ ಹಿಡಿದು ಕುಳಿತಿದ್ದಳು. ಅವನು ನಿಧಾನವಾಗಿ ಕೇಳಿದ, ನೀನು ಊಟ ಮಾಡ್ದಾ? ಅವಳು ಉತ್ತರ ಕೊಡಲಿಲ್ಲ. ಅವಳ ಮನಸ್ಸಿನ ತುಂಬ ಆ ಪರ್ಸೇ ಇತ್ತು. ರಾತ್ರಿ 11 ಆಯಿತು, 12 ಆಯಿತು, 1 ಆಯಿತು. ಅವಳು ಕೊನೆಗೂ ಪರ್ಸ್ ತೆರೆದಳು. ಒಳಗೆ ಹಣ, ವಯಸ್ಸಾದ ಮಹಿಳೆಯ ಫೋಟೋ, ಮೆಡಿಕಲ್ ಸ್ಟೋರ್ನ ಬಿಲ್ ಮತ್ತು ಒಂದು ಕಾರ್ಡ್. ಅದರಲ್ಲಿ ರಾಘವ್ ಶೆಟ್ಟಿ ಬಿಸಿನೆಸ್ ಓನರ್ ಎಂದು ಬರೆದಿತ್ತು. ಅನನ್ಯಾಳ ಉಸಿರು ಒಂದು ಕ್ಷಣ ನಿಂತಂತಾಯಿತು. ಅವಳು ಜೋರಾಗಿ ಅಳುತ್ತಾ, ಬಿಸಿನೆಸ್ ಮ್ಯಾನ್, ಶ್ರೀಮಂತನಿರಬಹುದು, ಇಷ್ಟು ಹಣ ಕಳೆದುಕೊಂಡರೆ ಏನು ಗೊತ್ತಾಗದಿರಬಹುದು, ಇದು ದೇವರು ಕಳಿಸಿದ ಸಹಾಯವೇ ಇರಬಹುದು ಎಂದು ಅವಳು ಬಿಲ್ ಕಟ್ಟುವುದು, ಅರುಣ್ ಆರೋಗ್ಯವಾಗುವುದು, ಅವಳ ಜೀವನ ಸುಲಭವಾಗುವುದು, ಇವೆಲ್ಲವನ್ನು ಕಲ್ಪಿಸಿಕೊಂಡಳು. ಆ ಸಮಯದಲ್ಲಿ ಅವಳಿಗೆ ಒಂದು ಮಾತು ನೆನಪಾಯಿತು. ಅದು ಅವಳ ಮೃತಪಟ್ಟ ಅಮ್ಮ ಬಾಲ್ಯದಲ್ಲಿ ಕಲಿಸಿದ ಪಾಠ. ಅನನ್ಯ, ಸತ್ಯವಂತಿಕೆ ಎನ್ನುವುದು ಒಂದು ಖಜಾನೆ. ಒಮ್ಮೆ ಕಳೆದುಕೊಂಡರೆ ಮರಳಿ ಸಿಗುವುದಿಲ್ಲ. ಅವಳು ಪರ್ಸ್ ಮುಚ್ಚಿದಳು ಮತ್ತು ಬೆಳಿಗ್ಗೆಯವರೆಗೂ ಅವಳು ಅಳುತ್ತಾ ಮಲಗಿದ್ದಳು. ಬೆಳಗ್ಗೆ 6 ಗಂಟೆ ಅವಳು ನಿರ್ಧಾರ ಮಾಡಿದಳು. ಅವಳ ಕಣ್ಣಿನಲ್ಲಿ ನಿದ್ದೆ ಇಲ್ಲ, ಆದರೆ ಹೃದಯದಲ್ಲಿ ಸ್ಪಷ್ಟತೆ ಇತ್ತು. ಅವಳು ಆ ಕಾರ್ಡ್ನಲ್ಲಿದ್ದ ವಿಳಾಸಕ್ಕೆ ಹೋದಳು. ದೊಡ್ಡ ಗೇಟ್, ಬೃಹತ್ ಮನೆ, ಹೊರಗೆ ಸೆಕ್ಯೂರಿಟಿ ಗಾರ್ಡ್. ಇದೆಲ್ಲ ನೋಡಿ ಅವಳು ಬಹಳ ಸಣ್ಣವಳಾಗಿ ಕಂಡಳು. ಸೆಕ್ಯೂರಿಟಿ ಗಾರ್ಡ್ ಕೇಳಿದ, ಯಾರ್ ಬೇಕಿತ್ತು ಮೇಡಮ್? ಅವಳು ಪರ್ಸ್ ತೋರಿಸಿ, ಇದು ಸಿಕ್ಕಿತು, ರಾಘವ ಶೆಟ್ಟಿ ಅವರದಿರಬಹುದು. ಸೆಕ್ಯೂರಿಟಿ ಗಾರ್ಡ್ ಒಂದು ಕ್ಷಣ ಕಣ್ಣು ದೊಡ್ಡದಾಗಿ ಮಾಡಿ ಮನೆ ಒಳಗೆ ಹೋದ. ಸ್ವಲ್ಪ ಹೊತ್ತಿನಲ್ಲಿ
ಒಂದು ಅಚ್ಚುಕಟ್ಟಾಗಿ ಉಡುಪನ್ನು ಧರಿಸಿದ್ದ 40 ವಯಸ್ಸಿನ ಯಶಸ್ವಿ ವ್ಯಕ್ತಿ ಹೊರಬಂದ. ಅವನೇ ರಾಘವ್ ಶೆಟ್ಟಿ. ಅವನು ಇದು ಎಲ್ಲಿ ಸಿಕ್ಕಿತು ಎಂದು ಕೇಳಿದ. ಅದಕ್ಕೆ ಅನನ್ಯ, ಬಸ್ ನಿಲ್ದಾಣದಲ್ಲಿ ನನ್ನ ಕಾಲಿನ ಬಳಿ ಬಂದು ಬಿದ್ದಿತು ಎಂದು ಶಾಂತವಾಗಿ ಉತ್ತರಿಸಿದಳು. ಅವನು ಪರ್ಸ್ ತೆರೆದು ಹಣ ನೋಡಿ ಅವಳ ಕಡೆ ಆಶ್ಚರ್ಯದಿಂದ ನೋಡಿದ. ನೀವು ಏನು ತೆಗೆದುಕೊಂಡಿಲ್ವಾ ಎಂದು ಕೇಳಿದ. ಅವಳ ಮನಸ್ಸಿಗೆ ತುಂಬಾ ನೋವಾಯಿತು. ಆದರೂ ಅವನು ಏಕೆ ಹೀಗೆ ಕೇಳಿದನು ಎಂದು ಅರ್ಥ ಮಾಡಿಕೊಂಡು ಹೇಳಿದಳು, ಇಲ್ಲ ಸರ್, ಏನು ತಗೊಂಡಿಲ್ಲ. ಆ ವ್ಯಕ್ತಿ ಸ್ವಲ್ಪ ಹೊತ್ತು ಅವಳನ್ನು ಮೌನವಾಗಿ ನೋಡಿದ ಮತ್ತು ನಿಧಾನವಾಗಿ ಹೇಳಿದ, ಈ ಹಣ ನನ್ನ ತಾಯಿಯ ಆಸ್ಪತ್ರೆಯ ಖರ್ಚಾಗಿತ್ತು. ನೀವು ನಮಗೆ ದೊಡ್ಡ ಉಪಕಾರ ಮಾಡಿದ್ದೀರಿ. ಅದಕ್ಕೆ ಅನನ್ಯ ಬೆಚ್ಚಿ ಬಿದ್ದಳು. ಅವಳ ಕಣ್ಣುಗಳು ಕಣ್ಣೀರಿಂದ ತುಂಬಿಕೊಂಡವು. ಅವನು ಮುಂದುವರಿಸಿದ, ಮೇಡಮ್, ನಾನು ನಿಮಗೆ ಸಹಾಯ ಮಾಡಲು ಇಷ್ಟಪಡುತ್ತೇನೆ. ನಿಮಗೆ ಏನು ಬೇಕು ಹೇಳಿ. ಒಂದು ಕ್ಷಣ ಅವಳ ಮನಸ್ಸು ಕಿರುಚಿತು. ನನ್ನ ಗಂಡನ ಆಸ್ಪತ್ರೆಯ ಬಿಲ್ ಕಟ್ಟಲು ದಯವಿಟ್ಟು ಸಹಾಯ ಮಾಡಿ ಎಂದು. ಆದರೆ ಬಾಯಿಂದ ಬಂದದ್ದು, ನನಗೆ ಏನೂ ಬೇಡ ಸರ್, ಆದರೆ ನಿಮಗೆ ಸಹಾಯ ಮಾಡಲು ಇಷ್ಟವಿದ್ದರೆ ಒಂದು ಕೋರಿಕೆ ಇದೆ. ನನ್ನ ವಿದ್ಯಾರ್ಥಿಗಳಿಗೆ ಒಂದು ಚಿಕ್ಕ ಫಂಡ್ ಮಾಡಿಸಿರಿ. ಅವರಲ್ಲಿ ಕೆಲವರು ಪುಸ್ತಕಕ್ಕೂ ಹಣ ಕೊಡಲು ಆಗುತ್ತಿಲ್ಲ. ರಾಘವ ಶೆಟ್ಟಿ ಆಶ್ಚರ್ಯದಿಂದ ನಿಂತುಬಿಟ್ಟ. ನೀವು ಇಷ್ಟು ಹಣ ಚೂರು ಕೂಡ ಉಪಯೋಗಿಸದೆ ವಾಪಸ್ ಕೊಟ್ಟಿದ್ದೀರಾ? ನೀವು ನಿಮಗಾಗಿ ಏನು ಕೇಳದೆ ನಿಮ್ಮ ಶಾಲಾ ಮಕ್ಕಳಿಗೋಸ್ಕರ ಕೇಳಿದ್ದೀರಾ? ಅವಳು ತಲೆ ಆಡಿಸಿದಳು. ಹೌದು ಸರ್, ಅವರಿಗೆ ಹೆಚ್ಚು ಅವಶ್ಯಕತೆ ಇದೆ. ಅವನು ಕೈಗಳನ್ನು ಜೋಡಿಸಿ ಹೇಳಿದ, ಈ ಲೋಕಕ್ಕೆ ನಿಮ್ಮಂತವರ ಅವಶ್ಯಕತೆ ತುಂಬಾ ಇದೆ ಮೇಡಮ್. 2 ವಾರಗಳ ನಂತರ ಅನನ್ಯ ಶಾಲೆಗೆ ಹೋದಾಗ ಪ್ರತಿ ಬೆಂಚ್ ಮೇಲೆ ಹೊಸ ನೋಟ್ಬುಕ್ಗಳು, ಹೊಸ ಪೆನ್ಸಿಲ್ಗಳು. ಮಕ್ಕಳು ಸಂತೋಷದಿಂದ ಕಿರುಚಿ ನಕ್ಕು ಅವಳನ್ನು ಅಪ್ಪಿಕೊಂಡರು. ಆದರೆ ಕತೆ ಇಲ್ಲಿಗೆ ಮುಗಿದಿಲ್ಲ. ರಾಘವ ಶೆಟ್ಟಿ ಅವಳ ಪ್ರಾಮಾಣಿಕತೆಯನ್ನು ಮೆಚ್ಚಿ ಅವಳ ಬಗ್ಗೆ ಇನ್ನಷ್ಟು ತಿಳಿದುಕೊಂಡು ಆಸ್ಪತ್ರೆಗೆ ಕೂಡ ಹೋದ. ಅವಳ ಗಂಡ ಅರುಣ್ನ ಸಂಪೂರ್ಣ ಚಿಕಿತ್ಸೆ ಮೊತ್ತವನ್ನು ಸಾಧಾರಣವಾಗಿ ನಿಶ್ಶಬ್ದವಾಗಿ ಕಟ್ಟಿದ. ಅದು ಅವಳಿಗೆ ತಿಳಿದಾಗ ಆ ದಿನ ತುಂಬಾ ಅತ್ತಳು. ಸಹಾಯ ಸಿಕ್ಕಿದ್ದಕ್ಕಲ್ಲ, ಅವಳ ತಾಯಿ ಹೇಳಿದಂತೆ ಅವಳ ಸತ್ಯವಂತಿಕೆ ಗೆದ್ದಿದ್ದಕ್ಕೆ. ಆ ಘಟನೆಯಿಂದ ಅನನ್ಯ ಕಲಿತ ಪಾಠ, ಸತ್ಯವಂತಿಕೆ ಆ ಕ್ಷಣವೇ ಪ್ರತಿಫಲ ಕೊಡದಿರಬಹುದು, ಆದರೆ ಅದು ಒಮ್ಮೆ ಹಿಂದಿರುಗಿ ಬಂದರೆ ಒಬ್ಬರ ಬದುಕನ್ನೇ ಬದಲಾಯಿಸಬಹುದು, ಪ್ರಾಣ ಉಳಿಸಬಹುದು, ಮತ್ತೊಬ್ಬರಲ್ಲಿ ಒಳ್ಳೆಯತನ ಹುಟ್ಟಿಸಬಹುದು. ಅವಳು ಬರೀ ಒಂದು ಪರ್ಸ್ ಮರಳಿ ಕೊಟ್ಟಿರಬಹುದು, ಆದರೆ ಬದಲಾಗಿ ಪಡೆದದ್ದು ವಿಶ್ವಾಸ, ನಂಬಿಕೆ, ಗೌರವ ಮತ್ತು ಈ ಜಗತ್ತಿನಲ್ಲಿ ಇನ್ನೂ ಒಳ್ಳೆಯ ಜನ ಇದ್ದಾರೆ ಎಂಬ ಸತ್ಯ. ಈ ಕಥೆಯಿಂದ ನಾವು ತಿಳಿದುಕೊಳ್ಳಬಹುದಾದ ಅಂಶವೇನೆಂದರೆ, ನಿಜವಾದ ಸತ್ಯವಂತಿಕೆ ಎನ್ನುವುದು ಜೀವನದಲ್ಲಿನ ಅತಿ ದೊಡ್ಡ ಶಕ್ತಿಗಳಲ್ಲೊಂದು. ಅದು ನಮ್ಮನ್ನು ಅತ್ಯಂತ ಕಠಿಣ ಕ್ಷಣದಲ್ಲಿ ಪರೀಕ್ಷಿಸುತ್ತವೆ. ಯಾರು ನೋಡದಿದ್ದಾಗ ತಪ್ಪು ಮಾಡುವುದು ಸುಲಭವಾಗಿ ಕಾಣಬಹುದು, ಸರಿಯಾದ ಕೆಲಸ ಮಾಡುವುದು ನೋವನ್ನು ಕೊಡಬಹುದು. ಆದರೆ ನಾವು ನಮ್ಮ ಮೌಲ್ಯಗಳನ್ನು ಕತ್ತಲಿನಲ್ಲೂ ಉಳಿಸಿಕೊಂಡಾಗ ಅದೇ ಜೀವನದಲ್ಲಿ ಒಂದು ದಿನ ಬೆಳಕಾಗಿ ನಮ್ಮತ್ತ ಮರಳಿ ಬರುತ್ತದೆ. ಒಳ್ಳೆಯತನಕ್ಕೆ ಸಮಯ ಬೇಕಾದರೂ ಅದು ನಮ್ಮೊಂದಿಗೆ ಶಾಶ್ವತವಾಗಿ ಉಳಿಯುತ್ತವೆ. ಒಬ್ಬನ ನಿಜವಾದ ಪ್ರಾಮಾಣಿಕ ನಿರ್ಧಾರ ಓರ್ವನ ಜೀವ ಉಳಿಸಬಹುದು, ಇನ್ನೊಬ್ಬರಲ್ಲಿ ದಯೆ ಹುಟ್ಟಿಸಬಹುದು ಮತ್ತು ಈ ಲೋಕದಲ್ಲಿ ಇಂದಿಗೂ ಮಾನವೀಯತೆ ಇದೆ ಎಂದು ನೆನಪಿಸಬಹುದು. ಕೊನೆಯಲ್ಲಿ ಸತ್ಯವಂತಿಕೆಯಿಂದ ನಮಗೆ ಸಿಗುವುದು ಹಣದಿಂದ ಖರೀದಿಸಲಾಗದ ವಿಶ್ವಾಸ, ಗೌರವ, ನಂಬಿಕೆ ಹಾಗೂ ಒಳ್ಳೆಯತನ ಮತ್ತು ಯಾವಾಗಲೂ ನಮ್ಮ ಜೊತೆಗೆ ನಿಶ್ಶಬ್ದವಾಗಿ ಇರುವ ಒಂದೇ ಒಂದು ಆಶೀರ್ವಾದ, ಅದು ನಮ್ಮಯ ಪ್ರಾಮಾಣಿಕತೆ. ಈ ಕಥೆಯನ್ನು ಕೇಳಿದ ಮೇಲೆ ನಿಮಗೆ ಹೇಗೆನಿಸಿತು? ಹಾಗೆ ನೀವು ಜೀವನದಲ್ಲಿ ಯಾವತ್ತಾದ್ರೂ ಅನನ್ಯ ಎದುರಿಸಿದಂತ ಪರೀಕ್ಷೆ ಎದುರಿಸಿದ್ದೀರಾ? ಅಂತಹ ಸಂದರ್ಭದಲ್ಲಿ ನೀವು ಯಾವ ನಿರ್ಧಾರ ತೆಗೆದುಕೊಂಡ್ರಿ? ನಿಮ್ಮ ಬದುಕಿನಲ್ಲಿ ಕೂಡ ರಾಘವನಂತ ಒಬ್ಬ ವ್ಯಕ್ತಿ ಬಂದು ನಿಮಗೆ ಅಗತ್ಯವಿದ್ದಾಗ ಸಹಾಯ ಮಾಡಿದ್ದಾರಾ? ಅಥವಾ ನೀವೇ ಯಾರದ್ದಾದರೂ ಸತ್ಯವಂತಿಕೆಯನ್ನು ಮೆಚ್ಚಿ ಅವರಿಗೆ ಸಹಾಯ ಮಾಡಿದ್ದೀರಾ?
ಈ ಎಲ್ಲ ಅನುಭವಗಳನ್ನು ಕೆಳಗಿನ ಕಾಮೆಂಟ್ ಬಾಕ್ಸ್ನಲ್ಲಿ ನಮ್ಮ ಜೊತೆ ಹಂಚಿಕೊಳ್ಳಿ. ನಿಮ್ಮ ಅನುಭವ ಹಲವರಿಗೆ ಪ್ರೇರಣೆಯಾಗಬಹುದು. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಕೂಡ ಶೇರ್ ಮಾಡಿ. ಅವರಿಗೂ ಈ ಕತೆ ಕನೆಕ್ಟ್ ಆಗಬಹುದು ಅಥವಾ ಅವರಿಗೂ ಸ್ಫೂರ್ತಿ ಸಿಗಬಹುದು. ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಕತೆ ಎಕ್ಸ್‌ಪ್ರೆಸ್ ಫ್ಯಾಮಿಲಿಯಲ್ಲಿ ಒಬ್ಬರಾಗಿ. ಶೀಘ್ರದಲ್ಲೇ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೂ ಲೈಫ್ ಚೇಂಜಿಂಗ್ ಕಥೆಯೊಂದಿಗೆ ಬರ್ತೀನಿ. ಧನ್ಯವಾದಗಳು.